ನೆನಪಿಗಾಗಿ ಕುರುಕು ಎಂದು ಕೂಗುತ್ತದೆ. ಏನಿವಳ ರೂಪ, ಏನಿವಳ ಲಾವಣ್ಯ, ಏನಿವಳ ಕಂಠ. ಈ ಕಂಠಕ್ಕೆ ಯಾವ ಶ್ರೀಕಂಠ ಜೋಡಿಸಿರಬೇಕು? ಈ ನಾದ ಸರ್ವನ್, ಈ ಸಂಗೀತದ ಸ್ವಪ್ನರಾಜ ನನಗೆ ವಧವಾಗಿ ಬಂದರೆ ಮೊದಲು ಚಂದ್ರಮನಾಗಿ ಮೆರೆಯುವನು ಈ ನರೇಂದ್ರ. ಇವಳು ದೀಪ. ಇದೊಳ್ಳೆ ತಕ್ಕ ಸಮಯ. ದೀಪ, ಯಾರು? ಭಯ ಪಡಬೇಡ, ನಾನೇ ಕೋಟ್ಯಾಧೀಶರ ದಿಟ್ಟ ರಾಜ್ಯಕಾರಿ ಚಂದ್ರೇಗೌಡರ ನರೇಂದ್ರ. ಓಹೋ, ಅರ್ಥವಾಯಿತು. ತಾವಿಗೆ ಬಂದ ಕಾರಣ? ಬಂದ ಕಾರಣ ವರ್ಷ ಪೂರ್ಣ 18 ಕಳೆದರು. ಇನ್ನು ಕಂಗಾಲಾಗಿ ಕೊರಗಿರುವ ನಿನ್ನ ಕೊರಳಿಗೆ ತಾಳಿಯ ಬಾಧ್ಯ ಕಲ್ಪಿಸಬೇಕೆಂದು ಬಂದರೆ ಆ ಭಾಗ್ಯದ ಚಿಂತೆಗಾಗಿ ನಮ್ಮ ಮನವಿದ್ದಾನೆ. ತಮಗೇಕೆ ಆ ಚಿಂತೆ? ನಿನಗೇಕೆ ಆ ಚಿಂತೆ ಎಂದು ಈ ಕಂಸರಾಯಿನ ತೇಜಿಸಿದರೆ ತಾಳಿ ಎಂಬ ಗೋಳಾಟದ ಚಿಂತೆಯಲ್ಲಿ ಚಿತಿಯಾಗಿ ಹೋಗುವುದು ನಿನ್ನ ಬಾಳು. ರೂಪವತಿಯಾದ ನೀನು ಈ ತಗಡಿಗೆಂದು ತಾಪತ್ರೆಯಿಂದ ಹೊರಗೆ ಬರದೆ ಈ ಬಾಪುರಾಯಿನ ಜೊತೆಗಾತಿ ನೀನಾದರೆ ಪ್ರತಿ ಸ್ಥಾನವನ್ನೇರಿ ನಡೆಯುವುದೇ ಈ ಜಗದಲ್ಲಿ. ಮಿಸ್ಟರ್ ನರೇಂದ್ರ, ನಿನ್ನ ಭಾಷಣ ಸ್ಪರ್ಧೆ ಕೇಳಲು ಇಲ್ಲಿ ಯಾವ ವೇದಿಕೆಯೂ ಏರ್ಪಾಡಾಗಿಲ್ಲ. ಅಂದಾಗ ಬಂದ ದಾರಿಗೆ ಸೂಕ್ತವಿಲ್ಲವೆಂದು ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ದೀಪ. ದೊಡ್ಡ ಸರ್ಪವಾಗಿ ನಿನ್ನೊಂದಿಗೆ ಬಿಚ್ಚಿ ಆಟವಾಡಲು ಬಂದಿರುವೆ. ಪ್ರೇಮಾಮ ಯುದ್ಧದಲ್ಲಿ ಜಿಲ್ಲಾದವರನಾಗಿ ಮಧು ಎಂಬ ನಿನ್ನನ್ನು ಗೆದ್ದು ಮಧು ಸಂಗೀತ ಸೀತೆಯು ನೀರಲು ಬಂದಿರುವೆ. ಸುಮ್ಮನೆ ಈ ಕಾಲಕ್ಕೆ ತನ್ನ ಕಾಳಿಯನ್ನು ಉದಿಸಿಕೊಳ್ಳದೆ ನನ್ನವಳಾಗಿ ತಿರುಗಿಸಿಕೊಳ್ಳದೆ ನನ್ನ ಬಂಗಾರದ ತೂಗುವು ಯಾರಿಂದ ತೋರಸಲು ನಿಂತು ಮಾತನಾಡೋ ದುರಾತ್ಮ. ಈ ನಂತರವನ್ನ ರಥವನ್ನೇರಿ ಓಡಿ ಬರಲು ನಾನೇನು ನೀತಿಗೆಟ್ಟವಳಲ್ಲ. ನನ್ನ ಪಟ್ಟದ ರಾಜನಾಗಿ ಅಟ್ಟಹಾಸದಿ ನನಗೆ ವಜ್ರ ಕಿರೀಟ ಹಾಕಿ ನನ್ನ ಕೈ ಹಿಡಿದು ತೂಗುವ ರಾಜ ಬೇರೆನೇ ಇದ್ದಾನೆ. ನೀನು ತೂಗುವ ಏನಿಲ್ಲ ತೂಗುಯಾಲೆ ಕೇವಲ ನನ್ನ ಹೊರತು ಚಪ್ಪಲಿಯ ಸಮಾನ. ನನ್ನ ಕೋಪ ಕಾಮೋದ್ರದಲ್ಲಿ ಕೆಂಡು ಬೆಂದು ಹೋಗುವುದಕ್ಕಿಂತ ಮುಂಚಿತವಾಗಿ ಮುಂದೆ ಕೇಶ ರಾಶಿಯನ್ನು ಹಿಡಿದಿಡುವೆ. ಈ ನದಿ ತೀರದಲ್ಲಿ ಯಾವ ನಿನ್ನ ಪಟ್ಟದ ರಾಜ ನಿನ್ನನ್ನು ತಾಕತ್ತಿದ್ದರೆ ಬಂದು ಬೀಸಿಕೊಳ್ಳಲೇ ನಿನ್ನನ್ನು ಮನ ತರಿತೀನಿ. ಹಲೋ ನರೇಂದ್ರ, ಕಾಣ ನನ್ನ ಈ ಕಂಟಕದಲ್ಲಿ ಹಂದಿಯಾಗಿ ಹಿಂದೆ ಬಂದು ಅವನೇನು ಮುಟ್ಟುತ್ತಿರುವ ನೀನು ಒಬ್ಬ ಗಂಡಸೇನ ಭಂಡ. ದ್ರೌಪದಿಯ ಸೆರಗು ಹಿಡಿದ ಆ ದುಶ್ಯಾಸನದ ಗತಿ ಏನಾಯ್ತು ಅಂತ ಚೆನ್ನಾಗಿ ನೆನಪಿಸಿಕೋ. ಸಚ್ಚಿನ ಹೆಣ್ಣೆ, ಅದೆಲ್ಲ ಕೃಷ್ಣನ ಕಪಟ ನಾಟಕ ಬಗಳಬೇಡಲೇ ನನ್ನ ಮುಂದೆ. ಇದು ಕಲಿಯುಗ. ನಿಮ್ಮಂತ ರೂಪವತಿಯರ ಕ್ಷೀರ ತಿನ್ನು ತಿಪ್ಪೆ ಮಾಡಿ ಬೀಸಾಕುವ ಈ ಕುಬೇರನ ಈಗ ಹಣದ ಒಳೆಯಲ್ಲಿ ಈಜಾಡಿ ಸ್ತ್ರೀಯರ ಮೋಹದಲ್ಲಿ ಜಾಲಾಡಿ ವಧುವು ಎಂಬ ನಿನ್ನನ್ನು ಗೆದ್ದು ನಿನ್ನ ಮರು ತುಂಬಿದ ಕೀರ್ತಿಯನ್ನು ಇರಲು ಬಂದಿರುವೆ. ಚರ್ಚಿಗೆ ಸಮಯ ಸಾಧಿಸಿ ವಿಷಾದಿಸಬೇಡಲೇ ನನ್ನ ಮುಂದೆ ಬಾರಲೇ ನನ್ನ ಒಳಗೆ.
ನೀನ್ ಅದೇ ಮಾತನ್ನ ಪದೇ ಪದೇ ಹೊಗಳಿದ್ದೆ ಆದ್ರೆ ಎದ್ದು ಬಂದು ನೀನ್ ನನಗೆ ಝಾಡಿಸಿ ಬರೆಯುತ್ತಾರೆ ಈ ಸಮಾಜದಲ್ಲಿರುವ ಗರತಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ. ದೀಪ, ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂತ ಗರಿಕೆಯರು ಮರ ಮಾಚಿಕೊಂಡಿವೆ ಗೊತ್ತೇ? ಗೌಂಡನೇ ಬರುವುದು ಜೌಂಡು, ಗೌಂಡನಿಗರಿಗೆ ಗರಿಕೆಯ ಮುಸುಕು ಹಾಕಿ ಮತ್ತೊಬ್ಬರ ಸಂಘ ವಹಿಸಿದ ಗಂಡು ಹೆಣ್ಣಿಗೆ ಸಲಹೆ ಸಮಾಜದಲ್ಲಿ ಗಂಡನಲ್ಲಿ ಹಣ ಚಿನ್ನ ಸಾಕಟ್ಟಿದ್ದರು. ಮಕ್ಕಳನ್ನೇ ತನ್ನ ಕೈ ಬಿಟ್ಟು ಓಡಿ ಹೋಗುವ ಬಿಡಾಡಿ ಹೆಣ್ಣೆ ಬಿಟ್ಟದಲ್ಲಿ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನಲ್ಲಿ ಮನೆ ತುಂಬಾ ಚಿನ್ನ ಸಾಕಟ್ಟಿದ್ದರು. ಹಣದಾಸೆಗಾಗಿ ತಮ್ಮ ಗುಣಶೀಲ ರಕ್ತವನ್ನೇ ಮಾರಿಕೊಳ್ಳುವ ಹೆಣ್ಣೆ ಬಿಟ್ಟದಲ್ಲಿ ಈ ನಿನ್ನ ಹಾಳು ಸಮಾಜದಲ್ಲಿ ಯಾವ ಗರಿಸಿ ಎದ್ದೋಡಿ ಬಂದು ಓದಿ ಕಾಲೇ ಈಗಿನ ಹಾಳು ಸಮಾಜದಲ್ಲಿ ಇಬ್ಬರು ಇರಬಹುದು ಅಂತ ಹಾದರಿಯರು, ಆದ್ರೆ ಎಲ್ಲ ಹೆಣ್ಣುಗಳು ಅದರಂತೆ ಇರುವುದಿಲ್ಲ. ಭಾರತದ ಗರತಿಯರಿಗೆ ಈ ರೀತಿ ಹೀಯಾಳಿಸಿ ಮಾತನಾಡಬೇಕಾದ್ರೆ ಈ ನಿನ್ನ ರಕ್ತ ಅದೊಂದು ಜಾರತನದ ರಕ್ತ. ಜಾರತನ ರಕ್ತವೆಂದು ಜಾಲಾಡಿಸುವ ಹೆಣ್ಣೆ ಮೋಹಕ ತುಂಬಿಕೊಂಡಿರುವ ನಿನ್ನ ಕೆನ್ನೆಯ ಮೇಲೆ ಕೈ ಆಡಿಸಿ ತೀರಿಸಿಕೊಳ್ಳಬೇರೆ ನನ್ನ ಕಾಮಸೃಷ್ಟಿಯನ್ನು. ಮೊದಲು ಕೈ ಬಿಡು ಈ ಬಡ ಹುಡುಗಿಯಿಂದ. ನನ್ನ ಈ ಪ್ರೇಮ ಎಂಬ ಯುದ್ಧದಲ್ಲಿ ಬರುವ ನೀನ್ಯಾವಲೇ ನಿಮ್ಮಂತ ಅನಾಥ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಿರಳು ಬಂದ ನಿಮ್ಮಂತವರ ಹಣೆಗೆ ಜಾಡಿಸಿ ಒಂದು ಬುದ್ಧಿ ಕಲಸಲು ಬಂದಿರುವ ಕಲಿಯುಗದ ಬಲಭೀಮ. ಇವನು ಬರ ಭೀಮನೆಲ್ಲವೋ ನಿಮ್ಮಂತ ಕೀಚಕರನ್ನು ಕೊಂದು ಅವರೆಲ್ಲ ಬಿಸಿ ರಕ್ತವನ್ನು ಕುಡಿಯಲು ಬಂದಿರುವ ಬಲಭೀಮ ನಾನು. ಕಲಿಯುಗದ ಭೀಮ ಈ ಕಲಿಕೆಯ ಪೌರ ಕಾನೂನನ್ನೇ ಅರಿಯಲು ಏನೊಬ್ಬ ಅಲಮಾರಿ ಸೋಮ. ಹೇ ಭೀಮ, ಈ ನರೇಂದ್ರ ಯಾರೆಂಬ ಅರ್ಥ ಮಾಡಿಕೊಳ್ಳದೆ ದೇವಸ್ಥಾನದೊಂದಿಗೆ ಸಾಧಿಸಲು ಬಂದರೆ ಗುರ್ತಿಲ್ಲದೆ ಬೆರೆತು ಹೋಗುವ ಮಗನೇ ಈ ಮಾನ್ಯನ ಕಣದಲ್ಲಿ. ಹೇ ನರೇಂದ್ರ, ಅದನ್ನರ್ಥಕೊಂಡೇ ಬಂದಿರುವಳು ನಿನ್ನೊಡನೆ ಪುರುಷ ಸಿಂಹನಾಗಿ. ನರೇಂದ್ರ, ಈ ಬಲಭೀಮ ಯಾರೆಂದು ನೀ ಅರ್ಥ ಮಾಡಿಕೊಳ್ಳದೆ ಜನಸಾಡಲು ಬಂದರೆ ವಚನದ ಹಾದಿ ಸಂಪೂರ್ಣವಾಗಿ ನಿನ್ನ ಹೆಸರಿನ ಮೇಲೆ ಕುಳಿತಿದೆ ನರೇಂದ್ರ. ಹೇ ಭೀಮ, ಒಳ್ಳೆದ ಬಿಲ್ಲಾಗಿ ಬೈತಿರುವ ಮೊದಲನೇ ನೀನು ಮುನ್ನಗಿದ್ದಕ್ಕೆ ನಿಂತರೆ ಸೊಲ್ಲರಿಗಿಸದೆ ಬಿಡಲಾರ ಈ ಕೆಲಗಾರ ಬಾಯಿ ಮುಚ್ಚಲೆ ಜಾನವೇರಿ ಮದವೇರಿ ನಿಂತಿರುವ ನೀನೆ ನನಗೆ ಎದುರಾದರೆ ಸರಗದ ಭಾವನಾಂಚಿನದಿಂದ ನಿನ್ನನ್ನು ಇಂಚಾಗಿ ಕತ್ತರಿಸಿ ಕೊಲ್ಲಬೇಕಾಗುತ್ತೆ ಮಗನೇ ಈ ನಿನ್ನ ಶರೀರವನ್ನು. ಬಾಯಿ ಮುಚ್ಚಲೆ ದುರಾಚಾರಿ, ಮಾತೆ ಹೆಚ್ಚಾದಿತು. ಎದೆ ಹಾಲು ಕುಡಿದು ಮಲಗಾರಿ ಬಳಿದಿರುವ ಈ ಗಂಡನೆಯ ಭೀಮನಿಗೆ ನೀನಷ್ಟೇ ಏಕಲೇ ನನ್ನ ಶಿರ ಕತ್ತರಿಸಲು ನೀನೊಬ್ಬರಿಂದಲೂ ಸಾಧ್ಯವಿಲ್ಲ. ನರೇಂದ್ರ, ಪ್ರತಿನಿತ್ಯ 10 ಕುಸ್ತಿಯ ಕಣದಲ್ಲಿ 10 ನಿಮಿಷಕ್ಕೊಂದು ಕುಸ್ತಿಯ ಗಡೆ ತೆಗೆದು ಕುಸ್ತಿಯ ಕಣಕ್ಕೆ ತೊಟ್ಟು ಬಾಸಿದ ಕೆರಳಿನ ಕಂಡು ಉಳಿದು ಸಾಕಷ್ಟು
ಕುಸ್ತಿಯ ಕಣ ಕುಸ್ತಿಯ ಕಣ ಅದೇ ತಾಪತ್ತು ನೀನಿದ್ದರೆ ಒಂದು ನಿನ್ನ ತಂಗಿಯ ಚೀಲ ತಿಂದು ಸೇವಾಸೇವಕ ನಿನ್ನ ಮನೆಯ ಬಾಗಿಲಿಗೆ ಹಾಕಿದ್ದಾಗುತ್ತದೆ ಎಲ್ಲಿರುತ್ತದೆ ನಿನ್ನ ಪೌರುಷ ನರೇಂದ್ರ ಸಿಕ್ಕವನಿದ್ದಾಗ ಮರೆತು ಹೋದ ನನ್ನ ಕ್ರೋಧಾಗ್ನಿಯ ಬೆಂಕಿಗೆ ಸೇರಿಯ ತುಪ್ಪವನ್ನು ಹಾಕಿ ಹೊತ್ತಿದೆಯಲ್ಲ ನನ್ನೊಳಗ ಬೆಂಕಿಯಲ್ಲ ನನ್ನ ತಂಗಿಯ ಶೀಲ ತಿಂದು ಶವವನ್ನಾಗಿ ಮಾಡಿದ ವ್ಯಕ್ತಿ ಅವನನ್ನು ದುರ್ಗಮನೆ ಹರಕೆಯ ಕೋಲದಂತೆ ಓಡಾಡಿಸಿಕೊಂಡು ಪುಟದ ಬರುತ್ತಿರುವ ಅವನ ಸೇಡಿನ ರಕ್ತದಿಂದ ನನ್ನ ಆತ್ಮ ಶಾಂತ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಕಲಿಯುಗದ ಬಲ ಭೀಮನೇ ಅಲ್ಲ. ಯಾಕೆ ಸೇಡೆಂದು ಸಾಯ್ತೀನಿ ಹುತ್ತ ಸುಮ್ಮನೆ ನನಗೆ ಇವರನ್ನು ಒಪ್ಪಿಸಿ ನಿಜವಾಗಿ ಬಿಡುವುದಿಲ್ಲ. ನರೇಂದ್ರ, ಕೋರಿನ ಕೈಯಲ್ಲಿ ಕುರಿಯನ್ನು ಸಿಲುಕಿಸಿ ಹೋಗುವಂತ ರಣಹೇಡಿಯಲ್ಲ. ಕರಟೆ ಕಂಕಣ ಕೊಟ್ಟು ವಿವೇಚನೆ ಕೊಟ್ಟು ಹೋರಾಡುತ್ತಿರುವ ಈ ಬೀರ ನಿರ್ಧಾರಗೈದರೆ ಇಂಥ 10 ಹೆಣ್ಣು ಮಕ್ಕಳನ್ನು ನನ್ನ ಬೆನ್ನಿಗೆ ಕಟ್ಟಿಕೊಂಡು ನಿಮ್ಮನ್ನೆಲ್ಲವನ್ನು ಮೆಚ್ಚಿಸಿ ನನ್ನ ಯುದ್ಧದಲ್ಲಿ ಗಡಸಾಗಿ ಮಗನ ಇದೊಂದು ಸಮಯ ಹೋಗಲಿ. ಮುಂದಿನ ಸಮಯಕ್ಕೆ ಸಾಧಿಸಿದೆ ಈ ನಿನ್ನ ಸಮರವನ್ನು ಬರ್ತೇನೆ ಮಗನ. ಹೋಗಲೇ ಹೋಗು. ಆ ಸಮರಕ್ಕೆ ಸದಾ ಸಿದ್ಧನಾಗಿರುವನು ಈ ಬಲವಿ ಈ ಹುಲಿರಾಯ. ದೀಪ ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವ ಕಾಪಾಡಿದ ನಿಮಗೆ ನನ್ನ ಅನಂತ ನಮಸ್ಕಾರಗಳು. ನನ್ನದೊಂದು ಮಾತನ್ನ ನಡೆಸ್ಕೊಡ್ತೀರಾ? ಬೇಗನೆ ಹೇಳುವಾರೇ ನೀನು. ಶಾಂತಿ ಎಂಬ ಈ ನೆಲದಲ್ಲಿ ಕ್ರಾಂತಿಯ ಕಹಳೆಯ ನೋಡಿ ನಾನೇ ಬಲಿದ ಶ್ರೀಮಂತರೆಂದು ಸೊಕ್ಕಿನಿಂದ ಮೆರೆಯುವ ಕೆಲ ರೌಡಿಗಳ ಸೊಕ್ಕನ್ನು ಅಡಗಿಸಿ ಬೆತ್ತಲೆಯಾಗಿರುವ ಈ ಭಾರತಾಂಬೆಯನ್ನು ರಕ್ಷಿಸುವ ಧೀರನಾಗಿ ನನ್ನ ಕೈ ಹಿಡಿಯಬೇಕೆಂದು ನಿಮ್ಮ ಅಡಿಬಿಡಿದು ಬೀಳಿಕೊಳ್ಳುತ್ತೇನೆ. ಹೇಳು ದೀಪ, ಆದರೆ ಇದಕ್ಕೆ ನಿಮ್ಮಲ್ಲ ಅವನನ್ನು ಒಪ್ಪಿಸುವ ಭಾರ ನನಗಿದೆ. ಆಯಿತು ದೀಪ, ಚಂದ್ರನ ಹಿಂಬಾಲಿಸಿದ ತಾರೆಯಂತೆ ನೀನನ್ನು ಹಿಂಬಾಲಿಸಿ ಹೃದಯವನ್ನು ತರಿಸಿದ ಒಂದು ಹೃದಯ ಗೀತೆಯನ್ನು
ನೀನಂದ್ರೆ ತುಂಬಾ ಇಷ್ಟ. ಕುಮಾರ ಶಾಲೆಗೆ ಹೋದರೆ ಹೌದು ಬನ್ನಿ ಸ್ವಾಮಿ. ಕುಮಾರ ಇದೀಗ ತಾನೇ ಶಾಲೆಗೆ ಹೋಗಿದ್ದಾನೆ. ನಾನು ಇದಿಷ್ಟು ಕಸ ಹೋಗಿ ನಿಮಗೆ ಬುದ್ಧಿ ತರಬೇಕು ಅಂತ ಇದ್ದೆ. ಅಷ್ಟರಲ್ಲಿ ನೀವೇ ಬಂದ್ರಿ. ಯಾಕೆ? ನಮ್ಮ ಊರಿನ ಹೊರಗೆ ಕೃಷ್ಣ ಮೇಲ್ದಾನಿ ಶಾಲೆ ಅದನ್ನು ಸರಿಯಾಗಿ ಸಮಿತಿದ್ದಾರೆ. ಅವರಲ್ಲಿ ದಯಾಮಯದಿಂದ ಕೇಳಿಕೊಂಡು ಮದುವೆಗೆ ಆಯ್ಸಬೇಕಂತ ಸ್ವಾಮಿ, ನೀರಾವರಿಯಾಗಿ ರೈತರ ಬವಳಿನ ಕಳೆಯುವುದಕ್ಕೆ ಕಾಲುವೆ ಬಂದಿದೆ ಅಂದ್ರೆ ಅದು ನಿಜಕ್ಕೂ ಸಂತೋಷನೇ ಸರಿ. ಆದ್ರೆ ಅದು ಈ ನಮ್ಮ ಫಲವತ್ತಾದ 8 ಎಕರೆ ಜಮೀನಿಗೆ ತ್ರಿಕೋನಾಕಾರವಾಗಿ ಸುತ್ತುವಂದ್ರೆ ಇದು ದುಃಖನೇ ಅಲ್ವೇ ಸ್ವಾಮಿ? ದುಃಖವಾಗುತ್ತದೆ ಎಂದರೆ ಬಿಡುಗಡೆಯಿಂದ ಶೀತ. ಕೆಳಗಿನ ನಮಗೆಲ್ಲ ನೀರಾವರಿ ಆಗಬೇಕಾದ್ರೆ ನೀರಿನ ಅದೆಷ್ಟು ಹಳ್ಳಿಗಳು ಮುಳುಗಿ ಲಕ್ಷ ಎಕರೆ ಭೂಮಿ ಜಲಾಮೃತಗೊಂಡು ಅವರಿಗೀಗ ಎಂತ ಭೀಕರ ಪರಿಸ್ಥಿತಿ ಗೊತ್ತಾ? ಏನಾಗಿದೆ ಸ್ವಾಮಿ? ಮುಳುಗಿದ ಆಸ್ತಿಗೆಲ್ಲ ಹಣ ಕೊಟ್ಟು ಮನೆ ಕಟ್ಟಿಸಿ ಬೇರೆ ಕಡೆಯ ಮನೆ ಕಟ್ಟಿಸಿ ಕೊಟ್ಟು ಉಳಿದ ಜನರಿಗೆ ದಂಡ ಖಂಡ ರಂಡೆ ರಾಶಿಗಾಗಿ ಇನ್ನು ಓದಿಸಿ ದೂಗಿ ಇಸ್ಬೇಕಂತ ಕೆಟ್ಟ ಚಟಿಕೆ ಇಂಥ ಹಣವನ್ನು ಕಳೆದುಕೊಂಡು
ಕೂಲಿಲ್ಲದೆ ಸಾಯಿಸಿ ಅನೇಕ ರೈತರು ಹೆಣ್ಣು ಮಕ್ಕಳಿಗೆ ಕೂಲಿಲ್ಲದೆ ಸಾಯಿಸಿ ಮತ್ತೆ ತಾವು ಕೂಡ ವಿಷ ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಇನ್ನು ಕೆಲವರು ಭೂಮಿ ಸಿಗದೆ ಗುಡ್ಡಗಾಡಿನಲ್ಲಿ ಮನೆ ಕಟ್ಟಿಕೊಂಡು ನೋಡುತ್ತಿದ್ದಾರೆ. ಈ ರೀತಿ ಆಯ್ತು ರೈತರ ಪರಿಸ್ಥಿತಿ. ಅದರಲ್ಲಿ ಕೆಲವೊಬ್ಬರು ಪ್ರಜ್ಞಾವಂತರಾಗಿ ತಮ್ಮ ನೆಂಟರಿದ್ದಲ್ಲಿ ಹೋಗಿ ಎಂಟೆತ್ತ ಕಟ್ಟಿಕೊಂಡು ಬಂದ ಆಗಿದ್ದಾರೆ. ಹೋಗಿಬಿಡಿ ಸ್ವಾಮಿ, ಅವರವರ ದೈವದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಆಗುತ್ತೆ. ಮೊದಲು ನೀವು ಬಿಸಿಲಿಂದ ಬಾಯಲೆ ಬಂದಿದ್ದೀರಿ, ನಿಮಗೋಸ್ಕರ ಕುಡಿಯೋದಕ್ಕೆ ನೀರು ತರ್ತೀನಿ ತಾನೆ. ಎಂತ ನೀನು ಸೀತ, ಒಮ್ಮಿಂದೊಮ್ಮೆಗೆ ಹೃದಯ ತಂಪಾಗಿ ಕಣ್ಣುಗಳೆಲ್ಲ ಕೆಂಪಾಗಿ ನಿನ್ನ ಹಾಡಿನ ಇಂಪು ಕೇಳುವಂತಾಯ್ತು. ಬಾ ಸೀತ ಬಾ, ನೆಲ್ಲನೆ ಹೆಜ್ಜೆ ಹಾಕುತ್ತಾ ಬಂದು ಈ ನಲ್ಲನೆ ಎದೆ ಉಬ್ಬಿಸಿ ಹಾಡುವುದು ಪ್ರೇಮಿಸಿತು. ಅರ್ಧ ವಯಸ್ಸು ಕಳೆದು ನಿಮಗಿನ್ನೂ ಹಾಡಿಕೊಳ್ಳಬೇಕನ್ನೋ ಆಸೆಯೇ. ಸರಿ, ನಿಮ್ಮಿಷ್ಟದಂತೆ ಆಗಲಿ.
ಹೌದು ಸರ್, ನಾನೇ ಸಿದ್ದರಾಮ. ತಾವು ಯಾರು? ನಾನು ರೈತರ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ ಗೋಳಿ ಅಂತ. ತಾವು ಬಂದ ಕೆಲಸ? ತಾವು 3 ವರ್ಷದಿಂದ ಬೆಳೆಸಾಲಂತ 20,000 ತೀರ್ಕೊಂಡಿದ್ದು ಕಟಬಾಕಿ ಇದೆ. ಆದ ಕಾರಣ ಸ್ವತಃ ವಸೂಲಿಗಾಗಿ ನಾನೇ ಬಂದಿದ್ದೇನೆ. ನಾವೀಗ ಕಟ್ಟದಿದ್ದರೆ ನಾಳೆ ಬೆಳಗ್ಗೆ ನಿಮ್ಮ ಹೊಲ ಹರಾಜಾಗ್ತಾ ಇದೆ. ಏನು ಹೇಳ್ತಾ ಇದ್ದೀರಿ ಸರ್? ನಿಜವಾಗಲೂ ನಾನು ಸಾಲ ಕೇಳಿಸಿದ್ದೇನೆ, ಕಟ್ಟಬಾಕಿ ಇದ್ದಿದ್ದು ನಿಜ. ಆದ್ರೆ ಅವನು ಮೊನ್ನೆ ಇದೇ ರೀತಿ ನನ್ನನ್ನು ಬೆದರಿಸಿದಾಗ ಹೋದ ವಾರದಲ್ಲಿ 30,000 ರೂಪಾಯಿ ಪಾವತಿಸಿ ಬಂದಿದ್ದೇನೆ. ಬೇಕಾದ್ರೆ ನನ್ನ ಖಾತೆ ತೆಗೆದು ಸರಿಯಾಗಿ ನೋಡಿ. ರೈತರಿಗೆ ಮೋಸ ಮಾಡೋಣಲ್ಲಪ್ಪ ಈ ಗೋಳಿ. ನಾನು ರೈತನೇ ಇದ್ದೇನೆ. ರೈತರ ಕಷ್ಟ ಏನು ಅಂತ ನನಗೂ ಚೆನ್ನಾಗಿತ್ತು. ಇಂದಿನ ಬ್ಯಾಂಕ್ ಮ್ಯಾನೇಜರ್ ಇದೇ ರೀತಿ ಎಷ್ಟೋ ಜನರಿಗೆ ಮೋಸ ಮಾಡಿ 1 ಕೋಟಿ ರೂಪಾಯಿ ಬಂಧನ ಮಾಡಿ ಒದ್ದಾಡಿಕೊಂಡು ಹೋಗಿದ್ದಾರೆ. ಹಂಗ ಎಲ್ಲಿ ಆ ರಸೀದಿ ಕೊಡಿ ನೋಡೋಣ. ಆಯ್ತು ಸರ್. ಇವು ಒರಿಜಿನಲ್ ನಮ್ಮ ಬ್ಯಾಂಕಿನ ರಸೀದಿ ಅಲ್ಲಪ್ಪ, ಇವರು ಡೂಪ್ಲಿಕೇಟ್ ರಸೀದಿ ಕೊಟ್ಟಾರೆ. ಸಾಲ ತೀರಲ್ಲ. ಸಾಹೇಬ್ರೆ, ಈ ಮಾತು ನಿಜವೇ? ನಾನೇಕೆ ಸುಳ್ಳು ಹೇಳಲ್ಲಪ್ಪ. ಇದೇ ರೀತಿ ಎಷ್ಟೋ ಜನಕ್ಕೆ ಮೋಸ ಮಾಡಿದಾರಂತ ಸ್ವತಃ ನಾನೇ ತಿರುಗುತ್ತಿದ್ದೇನಲ್ಲ. ಸಾಹೇಬ್ರೆ, ಸೀತಾ ಸೀತಾ ಸೀತಾ, ಈ ಬರಗಾಲದ ಭೀಕರತೆಗೆ ತುತ್ತಾಗಿ ಎಷ್ಟು ನಾನು ಜೀವ ಕಳೆದರು ಮತ್ತೆ ಸಾಲು ತುಂಬುವಂತಾಯ್ತದೆ. ಮಾಲಿಂಗೇಶ್ವರ, ನಿನಗಾದರೂ ಇದು ಸರಿ ಕಾಣುತ್ತದೆಯಪ್ಪ. ಈ ರೈತನ ಬಾಳು. ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಕೈ ಜಾರಿ ಮಣ್ಣು ಪಾಲಾಗಿರೋ ತುತ್ತಿಗೋಸ್ಕರ ನೀವೀಗ ಎಷ್ಟು ಆಗ್ತಾರೋ ಏನು ಪ್ರಯೋಜನ? ಅಷ್ಟೇ ಅಲ್ಲ ರೀ, ಇಡೀ ಜಗತ್ತೇ ರೈತನ ಕತ್ತಿನ ಮೇಲೆ ಸವಾಲು ಮಾಡ್ತಾ ಇದೆ. ಅದು ಭಾರವಾಗಿದೆ ಅಂತ ಹೇಳಿದ್ರೆ ಬಿಡುವುದಕ್ಕೆ ಸಾಧ್ಯನ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ಬಿಡುವುದಿಲ್ಲ ಸೀತಾ, ಬಿಡುವುದಿಲ್ಲ. ಹಾಗಾದ್ರೆ ನನ್ನ ಮೈದುನ ಬಂದ ನಂತರ ಹೇಗಾದ್ರೂ ವಿಚಾರ ಮಾಡಿ ಹಣವನ್ನ ತೀರಿಸಲಾಗುತ್ತೆ. ಅಲ್ಲಿವರೆಗೂ 2 ದಿನ ಸಮಯಾವಕಾಶ ಕೇಳಿ ಅವರನ್ನ ಕಳಿಸ್ಕೊಡಿ. ಯಾರು ಹೇಳೋದ್ರಲ್ಲಿ ಏನಿದೆ? ಆಯ್ತು ಬಿಡಿ, ನಾನಿನ್ನೋ ಬರ್ತೇನೆ. ಸೀತಾ, ಇದಾಗಿ ಪರೀಕ್ಷೆ ಬಂದು ತೊಡಗಿತು. ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಹೇಳಲಿ ನಾನು ಅವನಿಗೆ. ನಿಜ, ಆದ್ರೆ ಎಲ್ಲರಂಥವರೆಲ್ಲ ನನ್ನ ಮೈದುನ. ಇಷ್ಟೇ ಆದ್ರೂ ಅವನು ನಂಬಿಕಸ್ಥ ಪ್ರಾಣಿ. ಹೊತ್ತಿಗೆ ಇಬ್ಬರು ಗುಸು ಮಾತನಾಡುತ್ತಾ ನಿಂತಿರುವಿಲ್ಲ. ಏನಿಲ್ಲ ತಮ್ಮ, ಅದು ಯಾಕ ನಾನೆನ್ನ ಕಣ್ಣಲ್ಲಿ ನೀರು
ಹೊದಾವ ಬೀಗರ ಬಿರುಗಾಳಿ ಬಂದು ಬೀಸಿತು ನಿಮ್ಮ ಎದೆಗೆ ಹೊದಾವ ಮೇರು ಪರ್ವತದ ಬಂಡ ಬಂದು ಅಪ್ಪನಿಸಿತು ನಿಮ್ಮ ಎದೆಗೆ ಯಾವನಾದರೂ ಚಾಂಡಾಲನ ಮಗನಿಂದೇನಾದರೂ ನಿನಗೆ ತೊಂದರೆ ಆಯ್ತೇನಲ್ಲ ಹೇಳಲ್ಲ ಹೇಳು ನಾನೀಗಲೇ ಆ ಚಾಂಡಲನ ರುಂಡವನ್ನು ಚಂಡಾಡಿ ಅವನ ರುಂಡವನ್ನು ಚಂಡಾಡಿ ಅವನ ದಂತ ಪಂಜರವನ್ನು ಒತ್ತು ಬಿಡುತ್ತೇನೆ ಹೇಳಲ್ಲ ಹೇಳು ಏನಿಲ್ಲಪ್ಪ ಸಹಕಾರಿ ಬ್ಯಾಂಕ್ ಸಾಲ ಕೊಂಡಿದ್ದು ಮತ್ತೆ ಬಂದಿದೆ ನನಗೆ ಒಂದು ಬಿಲಿಯನ್ ಆಗಿದೆ ಅವನ ದೊಡ್ಡ ಸುಳಾಮರ ನಿನ್ನ ಬಡ್ಡಿ ಸಾಲ ಕೇಳಲು ಬಂದವನು ತುಂಬಿಸಿಕೊಂಡ ಗುತ್ತಿಗೆ ಪಾವತಿ ಕೊಟ್ಟು 50 ಜನರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಗ್ರಹ ಮಾಡಿ ಗುರು ಮಾಡಿ ವರ್ಗಾಯಿಸಿಕೊಂಡು ಹೋಗಿದ್ದಾರೆ ಅಲ್ಲ ಸಮಾಧಾನ ತಂದುಕೊಳ್ಳಲ್ಲ ಅದಕ್ಕೆಲ್ಲ ನಾನಿದ್ದೇನೆ ನೀವು ಚಿಂತಿಸಬೇಡ ನಿಮಗೆ ಮೋಸ ಮಾಡಿದ ವ್ಯಕ್ತಿ ಯಾವ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತರೂ ಸರಿ ಅವನನ್ನು ಹೊರಗೆಳೆದು ಅವನನ್ನು ಎಡಬರಿ ಕಟ್ಟಿ ಅವನಿಂದ ನಿಮ್ಮ ಸಾಲವನ್ನು ತೀರಿಸುತ್ತೀನಿ ಈಗ ಮಾತ್ರ ನೀವು ಚಿಂತಿಸಬೇಡಲ್ಲ ಚಿಂತಿಸಬೇಡ ಈಗ ಬಂದೇನಪ್ಪ ಹೌದು ಚಿಕ್ಕಪ್ಪ ಈಗಲೇ ಬಂದೆ ಹೌದು ಚಿಕ್ಕಪ್ಪ ಈಗಲೇ ಬಂದೆ ಬಸವಣ್ಣನ ಜಾತ್ರೆಗಾಗಿ ಸರಿಯಾದ ರಜೆ ಕೊಟ್ಟಿದ್ದಾರೆ ಎಂತ ಜಾಣ ಮರಿಯೋ ನೀವು ಕುಮಾರ 1 2 ಕೂಡಿದರೆ 3 ಚಿಕ್ಕಪ್ಪ 3 4 ಅನ್ನ ಹಾಕು ಈಗ ವೇಳೆ ಆಯ್ತು ಊಟ ಮಾಡುವಂತೆ ಬನ್ನಿ ಒಳಗೆ